Sir, in Karnataka, there is a serious scam, sir. None other than Chief Minister of Karnataka, CM Siddaramaiah. Without his consent. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಸ್ ಇವತ್ತು ಪಾರ್ಲಿಮೆಂಟ್ನ ಒಂದು ಸದನದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡಿ, ವಿರೋಧ ಪಕ್ಷದವರು ರಾಜಕೀಯ ಕಾರಣಕ್ಕೋಸ್ಕರ ಏನಾದರೂ ತಗೊಂಡು ಹೋಗ್ಬೋದು. ಮಾಡಿ ಬಿಡ್ರಿ, ಅವ್ರು ರಾಜಕೀಯಕ್ಕೋಸ್ಕರ ಏನಾದ್ರು ಮಾಡ್ತಾರೆ. ಯಾವುದೇ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇಲ್ಲೂ ಕೂಡ ಸದನ ನಡೀತು. ಈಗ ಕಲಾಪದಲ್ಲೂ ಪಾರ್ಲಿಮೆಂಟ್ ಅದು ವಿರೋಧ ಪಕ್ಷದವ್ರು ಕೇಳಬೇಕು. ನೀವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೇಸ್ ಇವತ್ತು ಪಾರ್ಲಿಮೆಂಟ್ನ ಒಂದು ಸದನದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ವಿಚಾರವನ್ನು ಇಟ್ಕೊಂಡು BJPಯ ಸಂಸದರು ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿ ಕಲಾಪವನ್ನು ಮುಂದೂಡುವಂಥ ಕೆಲಸಕ್ಕೆ ಕಾರಣರಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲು ಬೈರತ್ ಸುರೇಶ್ ಇದ್ದಾರೆ. ಸರ್, ಇವತ್ತು ಪಾರ್ಲಿಮೆಂಟ್ ಕೂಡ ಈ ಒಂದು ಕೇಸನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಯಾರು BJPಯ PC ಮೋಹನ್ ಆಗಲಿ ಇವತ್ತು ಸಾಕಷ್ಟು ಗಲಾಟೆಯನ್ನು ಮಾಡಿದೆ. ನೋಡಿ, ವಿರೋಧ ಪಕ್ಷದವರು ರಾಜಕೀಯ ಕಾರಣಗಳಿಗೋಸ್ಕರ ಏನಾದರೂ ತಗೊಂಡು ಹೋಗ್ಬೋದು. ನಾವು PN ದೇಸಾಯಿರವರ ಅವ್ರದ್ದು 1 ಮ್ಯಾನ್ ಜಡ್ಜ್ ಕಮಿಟಿಯಲ್ಲಿ ಕಮಿಷನ್ ಮಾಡಿದ್ದೀವಿ. ಅವರು 6 ತಿಂಗಳ ಒಳಗಡೆ ಸರ್ಕಾರಕ್ಕೆ ಇದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ವಿ. ಎಲ್ಲ ಕೇಸ್ಗಳ ಬಗ್ಗೆ ಕೇಸ್ ಬೈ ಕೇಸ್ ಎಲ್ಲ ಕೇಸ್ಗಳ ಬಗ್ಗೆ ಅವರು ವಿಚಾರಣೆ ನಡೆಸಿ ನಮ್ಮ ರಿಪೋರ್ಟ್ ಕೊಡ್ತಾರೆ. ಆಮೇಲೆ ನಾವು ಅದ್ರ ಬಗ್ಗೆ ಏನಿದೆ ಸೂಕ್ತವಾದ ನಿರ್ಧಾರ. ಯಾವುದೇ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಇಲ್ಲೂ ಕೂಡ ಸದನ ನಡೀತು. ಈಗ ಕಲಾಪದಲ್ಲೂ ಪಾರ್ಲಿಮೆಂಟ್ ಅದು ವಿರೋಧ ಪಕ್ಷದವ್ರು ಕೇಳಬೇಕು. ನೀವು ವಿರೋಧ ಪಕ್ಷದವರು ನಾವು ಸರ್ಕಾರ ರೆಡಿ ಇದ್ರೂ ಸಹ ಅವ್ರು ವಿರೋಧ ಪಕ್ಷದವರು ನಮಗೆ ಅವರು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದೆ ರೈತರ ಕಷ್ಟ, ಮಹಿಳೆಯರ ಕಷ್ಟ, ಈ ರಾಜ್ಯದಲ್ಲಿರುವಂತಹ ಬಡವರ ಕಷ್ಟ, ಇದು ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಳ್ತಾರೆ. ಬರೀ ರಾಜಕೀಯ ಕಾರಣಗಳಿಗಾಗಿ ಇವತ್ತು ಈ ಥರ ಮಾಡಿದ್ದಾರೆ. ಇದು ಖಂಡನಾರ್ಹ. CM ಸಿದ್ದರಾಮಯ್ಯ ಅವರ ಹೆಸರ ಮೇಲೆ ಇವತ್ತು ಸರ್ ಸಿದ್ದರಾಮಯ್ಯ ಹೆಸರನ್ನ ಪಾರ್ಲಿಮೆಂಟ್ನಲ್ಲಿ ಬೇಕಂತ ಚರ್ಚೆ ತರ್ತಿದ್ದಾರೆ. ಮಾಡಿ ಬಿಡ್ರಿ, ಅವ್ರು ರಾಜಕೀಯಕ್ಕೋಸ್ಕರ ಏನಾದ್ರು ಮಾಡ್ತಾರೆ. ಇದಿಷ್ಟು ನಗರಾಭಿವೃದ್ಧಿ ಸಚಿವರಂತ ಬೈರತಿ ಸುರೇಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.